ಸೂಪರ್ ಆಗಿದೆ ಮೇಡಮ್, ಫಸ್ಟ್ ಟೈಮ್ ಬಂದಿರೋದು, ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಬಿಸಿಲು ಕೂಡ ಹಂಗೆ ಇದೆ, ಅದಕ್ಕೆ AC ಅಲ್ಲಿ ಕುತ್ಕೊಂಡು ಬಿಸಿಲಲ್ಲಿ ಹೊರಗಡೆ ಬಂದು ತುಂಬಾ ದಿನ ಆಗಿತ್ತು. ಸೊ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಸೂರ್ಯಕಿರಣ ನೋಡಿದ್ವಿ, ನಾವು ಬಂದಾಗ ಅದ್ ನಡೀತಾ ಇತ್ತು. ಸೊ ಅದು ತುಂಬಾ ಚೆನ್ನಾಗಿದೆ. ಶಿಲ್ಪ, ನಾನು ಆಕ್ಚುಲಿ ರಷ್ಯನ್ ಫ್ಲೈಟ್ ನೋಡ್ಲೇಬೇಕು ಈಗ, ಅದಕ್ಕೋಸ್ಕರ ವೇಟಿಂಗ್. ನೆಕ್ಸ್ಟ್ ಶೋ ನಿಂತ್ಕೊಂಡು ನೋಡ್ಕೊಂಡೆ ಹೋಗೋದು. ಸೂರ್ಯಕಿರಣ ಒಂದೇ ನೋಡಿರೋದು ನಾವು, ರಷ್ಯಾನು ನೋಡಿಲ್ಲ, ಆಮೇಲೆ ಪ್ಲಸ್ US ಅದನ್ನು ನೋಡಿಲ್ಲ. ಅದೆರಡು ನಾವು ನೋಡ್ಲೇಬೇಕು ಅಂತ ವೇಟ್ ಮಾಡ್ತೀವಿ. ವ್ಯವಸ್ಥೆ ಚೆನ್ನಾಗಿದೆ. ಆಕ್ಚುಲ್ ಆಗಿ ಇನ್ನೊಂಚೂರು ಶೆಲ್ಟರ್ಸ್ ಹಾಕಿದ್ರೆ ಪಬ್ಲಿಕ್ಗೆ, ಬಿಸಿಲ್ಗೆ ಟಾಯ್ಲೆಟ್ಸ್ ಅದೆಲ್ಲ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಬೇಕಿತ್ತು. ಬಟ್ ಅವ್ರದ್ದು ಸೆಂಟ್ರಲ್ ಇರೋದ್ರಿಂದ ಅವ್ರು ಏನು ಮಾಡೋಕ್ಕಾಗಲ್ಲ. ಅವ್ರು ಎಲ್ಲೆಲ್ಲಿ ಜಾಗ ಇದೆಯೋ ನೋಡ್ಕೊಂಡು ಮಾಡ್ಕೊಂಡಿದ್ದಾರೆ ಅಷ್ಟೇ. ನಾನು ಪ್ರವೀಣ್ ಕುಮಾರ್ ನಾಯ್ಡು. ಚೆನ್ನಾಗಿದೆ. ರಷ್ಯನ್ ಫ್ಲೈಟ್ಸ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಿ, ಚೆನ್ನಾಗಿತ್ತು. ಇತ್ತು. ಪ್ರೇಯರ್ ಆಗಿ ಬರ್ಬೇಕಾಗಿತ್ತು ನಾವು ಫಸ್ಟೇ, ಅದಕ್ಕೆ. ದಿವ್ಯಾ ಚೆನ್ನಾಗಿದೆ ಮೇಡಮ್. ಲೇಟಾಗಿ ಬಂದಿರೋದು ಟ್ರಾಫಿಕ್ ಇಂದ, ಬಟ್ ಏನ್ ಎಷ್ಟು ನೋಡಿದೀವೋ ಅದಷ್ಟು ಇಷ್ಟ ಆಗಿದೆ. ವೇಟ್ ಮಾಡಿ ಫುಲ್ ಶೋ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ ಈ ಸತಿ. ಕಿರಣ್, ಏರ್ ಶೋ ಮಸ್ತ್ ಆಗಿದೆ. ಎವ್ರಿಥಿಂಗ್ ವಾಸ್ ಅಮೇಸಿಂಗ್. So nicely coordinated and so nicely done. I have newfound respect for men in uniform. the men in uniform, yeah, for sure. Tejas. Tejas was the best. That was the first thing that we saw. Beautiful. Anushri, thank you. ತುಂಬಾ ಚೆನ್ನಾಗಿತ್ತು, ನೋಡಿದ್ವಿ. ಸೂರ್ಯಕಿರಣದ್ದು ಅವೆಲ್ಲ 9 ಬರುತ್ತಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಏನಕ್ಕೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಇವಾಗ ನಾವು ಸೆಕೆಂಡ್ ಟೈಮ್ ಬರ್ತಾರೆ. ಅದು ವ್ಯತ್ಯಾಸ ಅಂದ್ರೆ ಸ್ವಲ್ಪ ಚೇಂಜಸ್ ಇದೆ, ನೋಡಿದೀವಿ. ತುಂಬಾ ಚೆನ್ನಾಗಿ ಹಾರಾಡ್ತವೆ, ನೋಡಕ್ ಒಂಥರ ಖುಷಿ ಆಗತ್ತೆ ಲೈವ್ ಅಲ್ಲಿ. ತುಂಬಾ ಚೆನ್ನಾಗಿ. ಟ್ರಾಫಿಕ್ ತುಂಬಾನೇ ಇದೆ, ಅಲ್ಲಿಂದ ಬರೋದೇ ಒಂದು ಪ್ರಾಬ್ಲಮ್ ಆಗಿರೋದು. ಟ್ರಾಫಿಕ್ ತುಂಬಾ ಇದೆ, ಆದ್ರೆ ಇಲ್ಲಿ ಬಂದ ತಕ್ಷಣ, ಇದೆಲ್ಲ ನೋಡಿದ ತಕ್ಷಣ ಏನು ಇದೆ ಅನ್ಸಲ್ಲ. ಬರ್ತಿದೆ ಬಂದಿರೋದಕ್ಕೂ. ಬೆಳಗ್ಗೆ ನಾವು ಬಂದಿರೋದೇ ಬೇಗ ಬಂದಿದ್ವಿ, ಆಮೇಲೆ ಇವಾಗ ನೋಡ್ಕೊಂಡ್ ಬಿಟ್ಟಿದ್ವಿ. ಸೃಷ್ಟಿ ಅಂತ. ನಾವು ಧಾರವಾಡದಿಂದ ಬಂದಿರೋದು ಮೇಡಮ್, ನಾವಿಬ್ರು ಕೂಡ. ಈ ಸೂರ್ಯಕಿರಣ ಆಮೇಲೆ ಏರ್ ಶೋ ನೋಡ್ಲಿಕ್ಕೆ ಅಂತಾನೆ ಬಂದಿರೋದು ಎಕ್ಸ್ಕ್ಲೂಸಿವ್. ಸೂರ್ಯಕಿರಣದ್ದು ಇದು ಫ್ಲೋ ಇದೆ ಅಲ್ವಾ, ಚೆನ್ನಾಗಿದೆ, ಮಸ್ತ್ ಬಂತು. ಎಲ್ಲ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಮೇಡಮ್. ಎಷ್ಟು ಲಕ್ಷಾಂತರ ಜನ ಇದ್ದಾರೆ ನೋಡಿರ್ಬೋದು, ಆದರೆ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಏನು ಡಿಫ್ರೆನ್ಸ್ ಏನಿಲ್ಲ, ಆದರೆ ಈ ಸರಿ ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಎಕ್ಸಿಬಿಷನ್ಸ್ ಹೆಚ್ಚಿಗೆ ಕಂಡಕ್ಟ್ ಮಾಡಿದ್ದಾರೆ ಲಾಸ್ಟ್ ಟೈಮ್ಕಿನ್ನ. ಈ ಟೈಮ್ ಭಾಳ ಚೆನ್ನಾಗಿದೆ. ಎಲ್ಲ ನ್ಯೂ ಜನ್ರೇಷನ್ಗೆ ಅವೇರ್ನೆಸ್ ಮೂಡಬೇಕಲ್ವಾ, ಯಾವ ಥರ ವೆಪನ್ಸ್ ಬರ್ತಾ ಇದೆ, ಯಾವ ಥರ ನಾವು ಟೆಕ್ನಾಲಜಿ ಮೂವ್ ಆಗ್ತಾ ಇದೀವಿ ಅಂತ ಎಲ್ಲರಿಗೂ ನಾಲೆಜ್ ಬೇಕಲ್ವಾ. ಅದ ಕಾರಣ ಚೆನ್ನಾಗಿ ಮಾಡಿದ್ದಾರೆ. ಆನಂದ್ ಅಂತ, ಧಾರವಾಡದಿಂದ. ಚೆನ್ನಾಗಿತ್ತು ಏರ್ ಶೋ. ನಾನು ಫಸ್ಟ್ ಟೈಮ್ ಬಂದಿದ್ದೆ, ಮತ್ತು ತುಂಬಾ ಚೆನ್ನಾಗಿತ್ತು. ಟ್ರೈ ಕಲರ್ ತುಂಬಾ ಚೆನ್ನಾಗಿತ್ತು. ಟ್ರೈ ಕಲರ್ ಬಂದಿತ್ತಲ್ವಾ, ಅದು ತುಂಬಾ ಇಷ್ಟ ಆಯ್ತು. ಟ್ರೈ ಕಲರ್ ಜಾಸ್ತಿ ಇಷ್ಟ ಆಯ್ತು. ನಾವು ದೇವಿನಗರ್. ಸಮಾರ. 2 ವರ್ಷಕ್ಕೊಮ್ಮೆ ನಡೆಯುವ ಬೆಂಗಳೂರಿನ ಬಾನದಲ್ಲಿ ಏರ್ ಶೋ ಕಾರ್ಯಕ್ರಮ ಹಲವಾರು ಕಂಪನಿಗಳು ಬಂದು ಭಾಗವಹಿಸಿದೆ. ಅದರಲ್ಲೂ HAL ಅವರ ತೇಜಸ್ಸು ಮತ್ತು ಸೂರ್ಯಕಿರಣ್ ಅವರ ಆಕ್ರೋಬ್ಯಾಟ್ ತುಂಬ ಚೆನ್ನಾಗಿತ್ತು. ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನೆಂದರೆ, ನಮ್ಮ ಬೆಂಗಳೂರು ಯಲಹಂಕದಲ್ಲೇ ಇದನ್ನು ಮುಂದುವರಿಸಬೇಕಾಗಿ ನಾವು ವಿನಂತಿ ಮಾಡ್ತೀವಿ. ಸಾವಿರಾರು ಜನ 4 ದಿವಸ ನಡೆಯುವ ಏರ್ ಶೋ ಅಲ್ಲಿ ತುಂಬ ಸಂತೋಷಗೊಂಡು ತುಂಬ ಜನ ಭಾಗವಹಿಸಿ ಒಂದು 2 ವರ್ಷಕ್ಕೆ ನಡೆಯುವ ಒಂದು ಏರ್ ಶೋ ಅಲ್ಲಿ ತುಂಬ ಸಂತಸಗೊಂಡು ಜನ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಮುಂದುವರಿಬೇಕು ಅಂತ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಯಾಕಂದರೆ ಬಹಳಷ್ಟು ಸರಿ ಇದನ್ನ ಉತ್ತರ ಭಾರತಕ್ಕೆ ಶಿಫ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದು. ಹಾಗಾಗಿ ನಿಮ್ಮ ವಾಹಿನಿ ಮೂಲಕ ಈ ಏರ್ ಶೋ ಅನ್ನ ಬೆಂಗಳೂರಲ್ಲೇ ಮುಂದುವರಿಬೇಕು. ಯಾಕಂದರೆ ಬೆಂಗಳೂರು ಒಂದು ಡಿಫೆನ್ಸ್ಗೆ ಒಂದು 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 ತಾಯ್ನಾಡು ಅನ್ಬೋದು. ನಮ್ಮ ಬೆಂಗಳೂರಿನಲ್ಲಿ HAL ಇದೆ, BHEL ಇದೆ, BEMEL ಇದೆ, DRDO ಇದೆ. ಹಾಗಾಗಿ ಹಲವಾರು ಬೋಯಿಂಗ್ ಕಂಪ್ನಿಗಳು ನಮ್ಮ ದೇವನಹಳ್ಳಿ ಹತ್ರ ಓಪನ್ ಮಾಡ್ತಿದ್ದಾರೆ. ಹಾಗಾಗಿ ನಾವು ಈ ಏರ್ ಶೋ ಅನ್ನ ಬೆಂಗಳೂರಲ್ಲೇ ಕಂಟಿನ್ಯೂ ಮಾಡಬೇಕು ಅನ್ನೋದು ಒಂದು ಆಗ್ರಹ ಮಾಡ್ತೀವಿ. ಹಾಗಾಗಿ ಲಕ್ಷಾಂತರ ಜನ ಈ ಏರ್ ಶೋನ ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗ್ತಿದ್ದಾರೆ.
ತುಂಬ ಸಂತಸಗೊಂಡಿದ್ದಾರೆ. ನಮಗೂ ತುಂಬ ಸಂತಸಗೊಂಡಿದೆ. ಹೊಸ ಹೊಸ HAL ಅವರು ಹೊಸ ಹೊಸ ವಿನ್ಯಾಸ ಪ್ರಾಡಕ್ಟ್ಸ್ಗಳನ್ನ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಕಂಪ್ನಿ ಅಂತ ಹೆಮ್ಮೆ ಆಗುತ್ತೆ. ಹಾಗಾಗಿ ತುಂಬ ಸಂತಸಗೊಂಡು ನಾವು ಪ್ರತಿ ಸಲ ನಡೆದಾಗ ನಾವು ಬಂದು ಇಲ್ಲಿ ಅಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಅನಿಸ್ತು. ಇವತ್ತು ಲಾಸ್ಟ್ ಡೇ, ತುಂಬಾ ಕ್ರೌಡ್ ಇದೆ. ನಮಗಂತೂ ತುಂಬಾ ಚೆನ್ನಾಗಿ ನಾವು ಎಂಜಾಯ್ ಮಾಡಿದೀವಿ ಮೇಡಮ್. ನಮ್ದೇನು ಸಲಹೆಗಳಿಲ್ಲ. ನಮ್ ಇಂಡಿಯಾ ಬೇರೆ ದೇಶಕ್ಕೆ ಹೋಲ್ಸಿದ್ರೆ ನಮ್ ಇಂಡಿಯಾ ಯಾವ ಏರ್ ಫ್ಲೈಟ್ ಇದ್ರಲ್ಲಿ ಅದಕ್ಕೆ ಈಕ್ವಲೆಂಟ್ ಆಗಿದೆ. ಈಗ ಮುಂದುವರೆದ ದೇಶ ಅಮೆರಿಕ, ಜಪಾನ್ ಅವಕ್ಕಿಂತಾನು ನಮ್ಮ ಏರ್ ಫೋರ್ಸ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ, ಬಲಿಷ್ಠವಾಗ್ತಾ ಇದೆ ಇಂಡಿಯಾ. ಹಂಗಾಗಿ ನಮಗೆ ನಮ್ಮ ಏರ್ ಶೋ ಬಗ್ಗೆ ತುಂಬಾ ಹೆಮ್ಮೆ ಇದೆ. ರಾಜು ಅಂತ ಮೇಡಮ್. ಪ್ರೌಡ್ ಅನ್ಸುತ್ತೆ. ನಮ್ಮ ಇಂಡಿಯಾ ಇಷ್ಟೊಂದು ವೆರೈಟಿ ಡಿಫ್ರೆಂಟ್ ನ್ಯೂ ಇನೋವೇಷನ್ಸ್ ಎಲ್ಲ ಮಾಡ್ತಿದ್ದಾರೆ. ಆರ್ಮಿ, ನೇವಿ ಎಲ್ಲ ತುಂಬಾ ತುಂಬಾ ಆಕ್ಟಿವ್ ಆಗಿ ಇಂಪ್ರೂವ್ ಮಾಡ್ತಿರೋ ಹೊಸ ಟೆಕ್ನಾಲಜಿ ತರ್ತಿದ್ದಾರೆ. ಅದು ತುಂಬಾ ಪ್ರೌಡ್ ಆಗುತ್ತೆ. ಕಂಪೇರ್ ಟು ಅದರ್ ಕಂಟ್ರೀಸ್ ನಾವು ತುಂಬಾ ಇಂಪ್ರೂವ್ ಆಗ್ತಿದೀವಿ ಅಂತ ನಂಗೆ ಅನ್ಸುತ್ತೆ. ಸಂಧ್ಯಾ ಅಂತ. ನಾವು ನನ್ನ ಮಗನ್ ಕರ್ಕೊಂಡ್ ಬಂದಿದ್ದೀನಿ ಇವತ್ತು. ಇವಾಗೆ IIT ಏರೋನಾಟಿಕಲ್ ಇಂಜಿನಿಯರು, ಆಮೇಲೆ ಟೆಕ್ನಾಲಜಿ ಇದ್ರ ಬಗ್ಗೆ ಅದು ಬಹಳ ಇಷ್ಟ. ಹಾಗಾಗಿ ಅವಾಗ ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ಆಮೇಲೆ ಇಲ್ಲೆಲ್ಲ ಬಂದು ನಾವು ಎಲ್ಲಾ ಕಡೆ ಇದನ್ನು ಅಡ್ಡಾಡಿದೀವಿ, ಏರ್ ಶೋಸು. ಅಂಡ್ ಬಹಳ ಚೆನ್ನಾಗಿದೆ. ಮೇಕ್ ಇನ್ ಇಂಡಿಯಾ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ದೇಶದ್ದು ನಮಗೆ ನೋಡ್ಲಿಕ್ಕೆ ಸಿಕ್ತು. ವಿಮಾನಗಳು, ಡ್ರೋನ್, ಆಮೇಲೆ ಬೇರೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ತುಂಬಾ ವೆಹಿಕಲ್ಗಳನ್ನ ಮಾಡಿದ್ದಾರೆ. ಸೊ ಇದೊಂದು ಮಕ್ಕಳಿಗೆ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ಅವ್ರಿಗೆ ಒಂದೇನೋ ಮೋಟಿವೇಶನ್ ಆಗುತ್ತೆ. ದೇ ವಿಲ್ ಹ್ಯಾವ್ ಸಮ್ ಗೋಲ್ಸ್ ಬೈ ಲುಕಿಂಗ್ ಎಟ್ ಆಲ್ ದೀಸ್ ಥಿಂಗ್ಸ್. ಥ್ಯಾಂಕ್ ಯು. ವೀರೇಶ್, ಆಮೇಲೆ ವಿವಾನ್ ಅವಳ್ಕೋಡ್. Yeah, so I loved the experience of the Arrow Show. It was really good. I loved the Surya Kiran activities, like where they created the heart. It was really cute. My name is Ridheshri. This is Atrey Mahato, and today's experience was literally very nice, and we enjoyed the Surya Kiran activities. And but we missed it that helicopter shows, but that is actually second edition that they will start. So otherwise all good. Okay, Atrey Mahato. So the show was really good. We came all the way from CV Indanagar just for this. My dad's in the army, so this is something very close to my heart also. Every single flight gave us goosebumps. It was really good. Like, we had so much fun. We had so much fun. Yeah. Traffic was crazy, actually. It was insane. insane. Took half an hour to cover 3 kilometers. Yeah, half an hour for 3 kilometers. Yeah. Anjali. Yeah.